ಪ್ರಮುಖವಾಗಿ ಇವತ್ತು GBI ವಲಯದಲ್ಲಿ ಸೈಬರ್ ಕ್ರೈಮ್ಗಳ ಬಗ್ಗೆ ಇರಬಹುದು, ಮಹಿಳಾ ಸುರಕ್ಷತೆ ಬಗ್ಗೆ ಇರಬಹುದು, ಡ್ರಗ್ಸ್ ಬಗ್ಗೆ ಇರಬಹುದು, ನಾರ್ಕೋಟಿಕ್ಸ್ ಇರಬಹುದು, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇನೆ. ಹೇಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮತ್ತು ಇನ್ನು ಹೇಗೆ ಚುರುಕುಗೊಳಿಸ್ಬೋದು ಅಂತ ಕೂಡ ನೋಡ್ತಾ ಇದ್ದೀವಿ. ಮತ್ತು ಆಲ್ಸೋ ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಸೊ ಇದು ನಾನು ಹೇಳ್ದಂಗೆ ಭಾಳ ವಿಸ್ತೃತವಾದಂಥ ಇಲಾಖೆ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಇವತ್ತು ಒಂದು ಬ್ಯಾಂಗ್ಳೂರ್ ಅರ್ಬನ್ ಮೊಬಿಲಿಟಿ ಮಿಷನ್ ಮಾಡಬೇಕು ಅಂತ ಸ್ವಲ್ಪ ಸಲಹೆ ಬಂದಿದೆ. ಟ್ರಾಫಿಕ್ ದಟ್ಟಣೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲ, ಅಂದರೆ ಸಿಸ್ಟಮಿಕ್ ಏನು ಡಿಫಿಷಿಯನ್ಸೀಸ್ ಇವೆ ಅದನ್ನು ಸರಿಪಡಿಸಲಿಕ್ಕೆ. ಸೊ ಅದನ್ನು ನಾನು GBI ಕಮಿಷನರ್ ಜೊತೆ ಇರ್ಬೋದು, BMTC ಅವ್ರ ಜೊತೆ ಹಾಗೂ BMRCL ಅವ್ರ ಜೊತೆ ಎಲ್ಲ ಮಾತನಾಡ್ಕೊಂಡು ಒಂದು ಸಮಗ್ರವಾಗಿ ಒಂದು ತಂಡವನ್ನು ರಚನೆ ಮಾಡಬೇಕು ಅಂತ ಇದ್ದೀವಿ. ಅದ್ರ ಜೊತೆಗೆ ಖಾಸಗಿ ಸಂಸ್ಥೆಗಳ ಜೊತೆನೂ ಸಹಭಾಗಿತ್ವದಲ್ಲಿ ಒಂದು ಮೊಬಿಲಿಟಿ ಮಿಷನ್ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ. ಸೊ ಅದರ ಡೀಟೇಲ್ಸನ್ನು ಬಹುಶಃ ಇನ್ನೂ ಒಂದು 2-3 ದಿನದಲ್ಲಿ ತಮ್ಮ ಮುಂದೆ ಬಂದು ತಿಳಿಸ್ತೀನಿ. ನಾನು ಪ್ರಮುಖವಾಗಿ ಇವತ್ತು GBI ವಲಯದಲ್ಲಿ ಸೈಬರ್ ಕ್ರೈಮ್ಗಳ ಬಗ್ಗೆ ಇರಬಹುದು, ಮಹಿಳಾ ಸುರಕ್ಷತೆ ಬಗ್ಗೆ ಇರಬಹುದು, ಡ್ರಗ್ಸ್ ಬಗ್ಗೆ ಇರಬಹುದು, ನಾರ್ಕೋಟಿಕ್ಸ್ ಇರಬಹುದು, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇನೆ. ಹೇಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮತ್ತು ಇನ್ನು ಹೇಗೆ ಚುರುಕುಗೊಳಿಸ್ಬೋದು ಅಂತ ಕೂಡ ನೋಡ್ತಾ ಇದ್ದೀವಿ. ಮತ್ತು ಆಲ್ಸೋ ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಸೊ ಇದು ನಾನು ಹೇಳ್ದಂಗೆ ಭಾಳ ವಿಸ್ತೃತವಾದಂಥ ಇಲಾಖೆ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಇವತ್ತು ಒಂದು ಬ್ಯಾಂಗ್ಳೂರ್ ಅರ್ಬನ್ ಮೊಬಿಲಿಟಿ ಮಿಷನ್ ಮಾಡಬೇಕು ಅಂತ ಸ್ವಲ್ಪ ಸಲಹೆ ಬಂದಿದೆ. ಟ್ರಾಫಿಕ್ ದಟ್ಟಣೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಲ್ಲ, ಅಂದರೆ ಸಿಸ್ಟಮಿಕ್ ಏನು ಡಿಫಿಷಿಯನ್ಸೀಸ್ ಇವೆ ಅದನ್ನು ಸರಿಪಡಿಸಲಿಕ್ಕೆ. ಸೊ ಅದನ್ನು ನಾನು GBI ಕಮಿಷನರ್ ಜೊತೆ ಇರ್ಬೋದು, BMTC ಅವ್ರ ಜೊತೆ ಹಾಗೂ BMRCL ಅವ್ರ ಜೊತೆ ಎಲ್ಲ ಮಾತನಾಡ್ಕೊಂಡು ಒಂದು ಸಮಗ್ರವಾಗಿ ಒಂದು ತಂಡವನ್ನು ರಚನೆ ಮಾಡಬೇಕು ಅಂತ ಇದ್ದೀವಿ. ಅದ್ರ ಜೊತೆಗೆ ಖಾಸಗಿ ಸಂಸ್ಥೆಗಳ ಜೊತೆನೂ ಸಹಭಾಗಿತ್ವದಲ್ಲಿ ಒಂದು ಮೊಬಿಲಿಟಿ ಮಿಷನ್ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ. ಸೊ ಅದರ ಡೀಟೇಲ್ಸನ್ನು ಬಹುಶಃ ಇನ್ನೂ ಒಂದು 2-3 ದಿನದಲ್ಲಿ ತಮ್ಮ ಮುಂದೆ ಬಂದು ತಿಳಿಸ್ತೀನಿ ನಾನು.